ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯಲ್ಲಿ ರಸ್ತೆ ಅಗಲೀಕರಣದ ಹೆಸರಿನಾಗ ಸುಮಾರು 25-30 ಗಿಡಗಳು ಮಾಡಿದ್ರೆ ಸರ್. ಇನ್ನೂ ಕೂಡ 150 ಗಿಡಗಳನ್ನು ಕಡಿಬೇಕಂತ ಒಂದು ಸರ್ವೆ ಮಾಡ್ತಿದ್ದಾರೆ. ಇನ್ನೂ ಮೊದಲೇ ಬಿಸಿಲು ಕಂಡಾಗಿದೆ ಸರ್. ಅಂತ ಟೈಮ್ ಮರಗಳು ಕಡಿತಾರ ಬಿಜೆಪಿ ಎಲ್ಲಿದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ ಸರ್. ಇಲ್ಲ ಸರ್, ಅದು ಕೇಸ್ ಆಗಿದೆ. ಕೌಲ್ ಬಜಾರ್ ಸ್ಟೇಷನ್ ನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೇಸ್ ಮಾಡಿದ್ದಾರೆ. ಸರ್, ನಾನು ಬಿಜೆಪಿ ಅಧ್ಯಕ್ಷ ಇದ್ದಾಗ, ಮೇಯರ್ ಇದ್ದಾಗ 2 ಲಕ್ಷ ಗಿಡಗಳನ್ನ ಸಿಟಿ ಕೊಟ್ಟು ಗಿಡಗಳನ್ನ ಹಾಕಿ ಎಲ್ಲ ಬೆಳೆಸ್ತಿದ್ವಿ. ಈಗ ಅವ್ರು ಕಡಿತಾ ಇದ್ದಾರೆ. ನಾವ್ ಏನ್ ಮಾಡ್ಬೇಕು? ಬಿಜೆಪಿ ಗಿಡಗಳು ಹಾಕ್ಬಾರ್ದು ಅಂತ ಹೇಳಿ ಕಡಿತಾ ಇದ್ದಾರೆ. ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್. ಆಮೇಲೆ ನಾನು ಇನ್ನೊಂದು ಸರ್, ಬಸವೇಶ್ವರ ಕಾಲನಿಯಲ್ಲಿ ಒಂದು ಯಾವುದೋ ಅಭಿವೃದ್ಧಿ ಕೆಲಸಕ್ಕೆ ಶಾಸಕರು ಹೋಗಿದ್ದಾರೆ. ಶಾಸಕರು ಮೊದಲನೇ ಸಾರಿ ಶಾಸಕರಾಗಿರೋದು, ಇನ್ನ ಚಿಕ್ಕ ವಯಸ್ಸು, ಪ್ರಧಾನ ಮಂತ್ರಿನ ವಿಮರ್ಶೆ ಮಾಡೋ ಅಷ್ಟು ಲೆವೆಲ್ಗೆ ಹೋಗಿದ್ದಾರೆ ಸರ್ ಇವರು. ಏನ್ ಹೇಳ್ಬೇಕು ಸರ್ ಇವ್ರಿಗೆ? ಮುಖ್ಯಮಂತ್ರಿಗಳು ವಿಮರ್ಶೆ ಮಾಡ್ತಾರೆ ಪ್ರಧಾನ ಮಂತ್ರಿನ ಅಂದ್ರೆ ನಾನು ಒಪ್ಕೊಳ್ತೀನಿ, ಮತ್ತೆ ಬೇರೆ ಮಂತ್ರಿಗಳನ್ನ ಮಾಡ್ತಾರೆ ಅಂತಂದ್ರೆ ಒಪ್ಕೊಳ್ತೀನಿ. ಒಬ್ಬ ಶಾಸಕರು ಮೊದಲನೇ ಸಾರಿ ಆಗಿ 3 ವರ್ಷ ಐತೆ, ಅವಾಗ್ಲೇನೆ ಪ್ರಧಾನ ಮಂತ್ರಿ ಆಟ ಆಡ್ಕೊಂಡಿದ್ದಾರೆ. ಏನ್ ಮಾತುಗಳ್ರಿ ಅದು? ಅಟ್ಲೀಸ್ಟ್ ಒಂದು ಸಂಸ್ಕೃತಿಯಲ್ಲೆನ ಒಂದು ಒಳ್ಳೆ ಸಂಸ್ಕಾರದಿಂದ ನಾವು ಮಾತಾಡ್ಬೇಕಲ್ಲ. ಪ್ರಧಾನಮಂತ್ರಿ ಅಂದ್ರೆ ದೇಶಕ್ಕೆ ಪ್ರಧಾನಮಂತ್ರಿ, ದೇಶನ ರೆಪ್ರೆಸೆಂಟ್ ಮಾಡ್ತಾ ಇರೋ ಒಬ್ಬ ಪ್ರಧಾನಮಂತ್ರಿ. ಇವತ್ತು ಎಲ್ಲ 5 ದೇಶಗಳಿಗೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ, ಒಂದ್ ಕಡೆ ಆಯಿಲ್, ಒಂದ್ ಕಡೆ ಬಿಸ್ನೆಸ್. ಈ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗ್ಬೇಕು ಅಂತ ಉದ್ದೇಶದಿಂದಾನೇ ಟೂರ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಇವರು ವಿಮರ್ಶೆ ಮಾಡ್ತಾರೆ ಅಂತಂದ್ರೆ, ಇನ್ನ ಒಬ್ಬ ಶಾಸಕರು ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಲೋಕಲ್ ಅವರು ಮಾಡಬಾರ್ದು ಸರ್, ನನ್ ತಿಳಿದಷ್ಟು ಮಟ್ಟಿಗೆ. ಯಾರ ಸಲುವಾಗಿ ಹೇಳಿದ್ದಾರೆ ಸರ್? ಒಳ್ಳೇದಕ್ಕೆಲ್ಲ ಹೇಳಿರೋದು. ಸ್ವಲ್ಪ ನೋಡ್ರಿ, ಈಗ ಸಿಂಗಪುರ್ ಪ್ರಧಾನ ಮಂತ್ರಿ ಏನ್ ಮಾತಾಡಿದ್ದಾರೆ? ಬಹಳ ಕ್ಲಿಷ್ಟ ಪರಿಸ್ಥಿತಿಯನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ಮುಂದೆ. ನಾವೆಲ್ಲ ಈಗಲೇ ಎಚ್ಚರಿಕೆ ವಹಿಸಿದ್ರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಮುಂದೆ ಬಹಳ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತೇಳಿ ಸಿಂಗಪುರ್ ಪ್ರಧಾನ ಮಂತ್ರಿ, ಅಭಿವೃದ್ಧಿ ಆಗಿದ್ದಂತ ದೇಶ ಅದು. ನಾವಿನ್ನ ಡೆವಲಪಿಂಗ್ ಕಂಟ್ರಿ, ಅದು ಡೆವಲಪ್ಡ್ ಕಂಟ್ರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.